ಅಂತೂ ಯಾವ ಥರ ಖುಷಿ ಆಗ್ತಿದೆ ಅಂದ್ರೆ ಬೇಕಿದ್ರೆ ಅಪ್ಪನಿಗೆ ₹100 ಎಕ್ಸ್ಟ್ರಾನೇ ಕೊಟ್ಬಿಡೋಣ. ನಿನಗೂ ಅಷ್ಟೇ, ಏನು ಬೇಕು ಹೇಳೋ, ಕೊಡಿಸ್ಬಿಡ್ತೀನಿ. ಕಲರ್ಸ್ ಕನ್ನಡದ ನಂದ ಗೋಕುಲದಲ್ಲಿ OTP ಸಂಚಲನ. ಮೀನಾ ಕೇಶವ ಜೋಡಿಯ ರೊಮ್ಯಾಂಟಿಕ್ ಕೋಡ್ ವರ್ಡ್ಗೆ ವೀಕ್ಷಕರು ಫಿದಾ. ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಕೌಟುಂಬಿಕ ಧಾರಾವಾಹಿ ನಂದಗೋಕುಲ ಇದೀಗ ಅತ್ಯಂತ ರೋಚಕ ಹಾಗೂ ಹಾಸ್ಯಭರಿತ ತಿರುವುಗಳೊಂದಿಗೆ ವೀಕ್ಷಕರ ಗಮನ ಸೆಳೆಯುತ್ತಿದೆ. ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9 ಗಂಟೆಗೆ ಪ್ರಸಾರವಾಗುತ್ತಿರುವ ಈ ಧಾರಾವಾಹಿಯು ದಿನದಿಂದ ದಿನಕ್ಕೆ ಹೊಸ ಪ್ರಯೋಗಗಳ ಮೂಲಕ ಮನೆ ಮಾತಾಗುತ್ತಿದೆ. ಪ್ರಸ್ತುತ ಈ ಧಾರಾವಾಹಿಯಲ್ಲಿ ಚರ್ಚೆ ಆಗುತ್ತಿರುವ ಪ್ರಮುಖ ವಿಷಯಗಳೆಂದರೆ ಅದು OTP. ಹೌದು, ನಂದಗೋಕುಲದ ಮನೆಯೊಳಗೆ ಈಗ ಈ OTP ವಿಚಾರ ಸಾಕಷ್ಟು ಸದ್ದು ಮಾಡುತ್ತಿದ್ದು ಕತೆಗೆ ಹೊಸ ಆಯಾಮವನ್ನು ನೀಡಿದೆ. ಸಾಮಾನ್ಯವಾಗಿ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯವಹಾರಗಳಲ್ಲಿ ಬಳಕೆಯಾಗುವ OTP ಪದವು ಇಲ್ಲಿ ಸಂಪೂರ್ಣವಾಗಿ ಭಿನ್ನವಾದ ಅರ್ಥವನ್ನು ಪಡೆದುಕೊಂಡಿದೆ. ಧಾರಾವಾಹಿಯ ಪ್ರಮುಖ ಜೋಡಿಗಳಾದ ಮೀನಾ ಮತ್ತು ಕೇಶವ ನಡುವೆ ಈ OTP ವಿಚಾರವು ಅತ್ಯಂತ ಮಜವಾಗಿ ಸಾಗುತ್ತಿದೆ. ಇದನ್ನು ಕೇಳಿದ ತಕ್ಷಣ ಎಲ್ಲರಿಗೂ ಒನ್ ಟೈಮ್ ಪಾಸ್ವರ್ಡ್ ಇರಬಹುದೆಂಬ ಕುತೂಹಲ ಮೂಡುವುದು ಸಹಜ. ಆದರೆ ಮೀನಾ ಮತ್ತು ಕೇಶವನ ಪ್ರೀತಿಯ ಭಾಷೆಯಲ್ಲಿ ಈ OTP ಎಂದರೆ ಒನ್ ಟೈಮ್ ಪಪ್ಪಿ ಎಂದರ್ಥ. ಈ ಜೋಡಿಯು ಕ್ಯೂಟ್ ರೊಮ್ಯಾನ್ಸ್ಗೆ ಇದೀಗ ಸೀಕ್ರೆಟ್ ಕೋಡ್ ವರ್ಡ್ ಸಾಥ್ ನೀಡಿದೆ. ಈ OTP ವಿಚಾರ ಸದ್ಯಕ್ಕೆ ನಂದಕುಮಾರ್ ಮನೆಯಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ಮೀನಾ ಮತ್ತು ಕೇಶವ ಪರಸ್ಪರ OTP ಕೊಡುವ ವಿಚಾರವಾಗಿ ಮಾತನಾಡಿಕೊಳ್ಳುತ್ತಿರುವುದು ಮನೆಯವರಿಗೆ ದೊಡ್ಡ ರಹಸ್ಯವಾಗಿ ಪರಿಣಮಿಸಿದೆ. ಮನೆಯವರೆಲ್ಲರೂ ಈ OTP ಅಂದರೆ ಏನಿರಬಹುದು ಎಂದು ತಲೆ ಕೆಡಿಸಿಕೊಳ್ಳುತ್ತಿದ್ದು, ಸನ್ನಿವೇಶ ಹೇಗಿದೆ ಎಂದರೆ ಎಲ್ಲರೂ ಒಬ್ಬೊಬ್ಬರಾಗಿ ನಾನು ಕೊಡ್ತೀನಿ ಎನ್ನುತ್ತಿದ್ದಾರೆ. ಯಾರಿಗೂ ಇದರ ಅಸಲಿ ಅರ್ಥ ತಿಳಿಯದೆ ಎಲ್ಲರೂ OTP ನೀಡಲು ಮುಗಿಬೀಳುತ್ತಿರುವುದು ಧಾರಾವಾಹಿಯಲ್ಲಿ ಹಾಸ್ಯದ ಹೊಳೆಯನ್ನೇ ಹರಿಸುತ್ತಿದೆ. ಮೀನಾ ಮತ್ತು ಕೇಶವ ಪರಸ್ಪರ ಪ್ರೀತಿಯಿಂದ ಸಂವಹನ ನಡೆಸಲು ಬಳಸುತ್ತಿರುವ ಈ ರಹಸ್ಯ ಕೋಡ್ ವರ್ಡ್ ಇನ್ನು ಮನೆಯವರ ಮಟ್ಟಿಗೆ ಗುಟ್ಟಾಗಿಯೇ ಉಳಿದಿರುವುದು ಕತೆಗೆ ಹೊಸ ಟ್ವಿಸ್ಟ್ ನೀಡಿದೆ. ಅಷ್ಟು ದಿನ ಕದ್ದು ಮುಚ್ಚಿ ನಡೆಯುತ್ತಿದ್ದ ಈ ರೊಮ್ಯಾಂಟಿಕ್ ಆಟವು ಸದ್ಯ ಮನೆಯವರ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಈ ಜೋಡಿಯ ನಡುವಿನ ಇಂತಹ ಸಣ್ಣ ಪುಟ್ಟ ತುಂಟಾಟಗಳು ಮತ್ತು ಕಾಮಿಡಿ ಸನ್ನಿವೇಶಗಳು ಸೀರಿಯಲ್ ವೀಕ್ಷಕರಿಗೂ ಸಹ ಭರ್ಜರಿ ಮನೋರಂಜನೆ ನೀಡುತ್ತಿದೆ. ಈ OTP ವಿಚಾರವೇ ಸಾಮಾಜಿಕ ಜಾಲತಾಣದಲ್ಲೂ ಈಗ ಅಭಿಮಾನಿಗಳ ನಡುವೆ ಸಾಕಷ್ಟು ಹಾಸ್ಯಮಯ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಇನ್ನೊಂದೆಡೆ ಕಥೆಯಲ್ಲಿ ಹೊಸ ಸೊಸೆ ಪ್ರಿಯಾಳ ಎಂಟ್ರಿ ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ. ಪ್ರಿಯಾ ತನ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳುವ ತವಕದಲ್ಲಿ ವಿಭಿನ್ನವಾಗಿ ವರ್ತಿಸುತ್ತಿದ್ದು, ಮನೆಯ ಇತರ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸಲು ಪ್ರಯತ್ನಿಸುತ್ತಿದ್ದಾಳೆ. ಅಮಾಯಕತೆಯ ಮುಖವಾಡ ಧರಿಸಿರುವ ಅವಳು ಸದ್ದಿಲ್ಲದೆ ಮನೆಯವರ ನಡುವೆ ವೈಮನಸ್ಸು ತಂದಿಡುವ ಕೆಲಸ ಮಾಡುತ್ತಿದ್ದಾಳೆ. ಇದರಿಂದ ನಂದಗೋಕುಲದ ಮನೆಯೊಳಗೆ ಶಾಂತಿಯುತ ವಾತಾವರಣವು ಏರುಪೇರಾಗುತ್ತಿದೆ. ಇದು ಮುಂದಿನ ದಿನಗಳಲ್ಲಿ ಕಥೆಯಲ್ಲಿ ಯಾವ ರೀತಿಯ ತಿರುವುಗಳನ್ನು ಪಡೆಯಬಹುದು ಎಂಬ ಕುತೂಹಲ ಮೂಡಿಸಿದೆ. ನಂದಗೋಕುಲ ಧಾರಾವಾಹಿಯು ಕೇವಲ ಮನೋರಂಜನೆಯನ್ನು ಮಾತ್ರವಲ್ಲದೆ ಒಂದು ಫ್ಯಾಮಿಲಿ ಡ್ರಾಮಾದಲ್ಲಿ ಇರುವಂತಹ ಸಂಪೂರ್ಣ ಸಂಬಂಧಗಳನ್ನು ಮತ್ತು ಅವುಗಳ ನಡುವಿನ ವ್ಯತ್ಯಾಸಗಳನ್ನು ನೈಜವಾಗಿ ಚಿತ್ರಿಸುತ್ತಿದೆ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ತಮ್ಮದೇ ಆದ ಅಭಿಪ್ರಾಯಗಳು ಮತ್ತು ಭಿನ್ನಾಭಿಪ್ರಾಯಗಳಿದ್ದರೂ ಒಟ್ಟಾಗಿ ಬದುಕುವುದು ಎಷ್ಟು ಮುಖ್ಯ ಎಂಬುದನ್ನು ಈ ಕತೆ ಸಾರುತ್ತಿದೆ. ಭಾರತೀಯ ಕೌಟುಂಬಿಕ ಮೌಲ್ಯಗಳನ್ನು ಎತ್ತಿ ತೋರಿಸುವಲ್ಲಿ ನಂದಗೋಕುಲ ಯಶಸ್ವಿಯಾಗಿದ್ದು ವೀಕ್ಷಕರಿಗೆ ಹತ್ತಿರವಾಗಿದೆ. ವೀಕ್ಷಕರೇ, ಈಗ ನಂದಗೋಕುಲ ಸೀರಿಯಲ್ ಹೇಗೆ ಸಾಗುತ್ತಿದೆ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.